ಹಾಯ್ ಆಲ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವ್ಲಾಗ್. ಇದು ಡೇ 5ನ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಸ್ವಲ್ಪ ವೆದರ್ ಚೇಂಜ್ ಆಗಿರೋದ್ರಿಂದ ಹೆಲ್ತ್ ಕೂಡ ಸರಿ ಇಲ್ಲ, ನಿಮಗೆ ಸೌಂಡಲ್ಲೇ ಗೊತ್ತಾಗ್ತಿರ್ಬೋದು. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮುಗಿಸ್ಕೊಂಡು ಮಿಥುನ ಸ್ಕೂಲ್ಗೆ ಡ್ರಾಪ್ ಮಾಡಿ ಮನೆಗೆ ಬಂದು ವೆಜಿಟೇಬಲ್ ಉಪ್ಮಾ ಮಾಡಿದ್ದೆ. ಸೊ ಅದನ್ನ ತಿಂದ್ಕೊಂಡು ಇವತ್ತು ನಾನು ತವ್ರ ಮನೆಗೆ ಹೋಗಬೇಕಿತ್ತು. ಸೊ ಆಲ್ ದಿ ವೇ ಬ್ಯಾಂಗ್ಳೂರಿಂದ ಹುಬ್ಳಿ ರೀಚ್ ಆಗಿ ಹುಬ್ಳಿಯಿಂದ ಮತ್ತೆ ರಾಮದುರ್ಗಕ್ಕೆ ಹೋಗಬೇಕಿತ್ತು. ಅಲ್ಲಿಂದ ರಿಟರ್ನ್ ಬೆಳಗಾವಿಗೆ ಹೋಗಬೇಕಿತ್ತು. ಸೊ ತುಂಬ ಲಾಂಗ್ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಹೋಗೋಕ್ಕೂ ಮುಂಚೆ ಒಂದು 2-3 ಟಾಪ್ಸ್ನ ತೊಗೊಂಬಂದಿದ್ದೆ, ಅದಕ್ಕೆ ಸ್ಟಿಚ್ ಹಾಕೊಳ್ಳೋಣ ಅಂತ ನಾನೇ ಮನೇಲಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನನಗಂತೂ ಈ ಮಷಿನ್ ತೊಗೊಂಡಿದ್ದು ತುಂಬಾ ಹೆಲ್ಪ್ ಆಯಿತು. ಬಿಕಾಸ್ ಬ್ಯಾಂಗ್ಳೂರಲ್ಲಿ ನಿಮಗೆ ಟಾಪ್ಸ್ ಎಲ್ಲ 250 to 400 ರೇಂಜಲ್ಲಿ ಸಿಗುತ್ತೆ. ಬಟ್ ಆ ಟಾಪ್ಸ್ನ ಆಲ್ಟರ್ ಮಾಡ್ಸೋಕ್ಕೆ, ಸ್ಟಿಚ್ ಮಾಡ್ಸೋಕ್ಕೆ, ಸ್ಲೀವ್ಸ್ ಹಾಕ್ಸೋಕ್ಕೆ ಆಲ್ಮೋಸ್ಟ್ 150 to ಸಮ್ಟೈಮ್ಸ್ 200ವರೆಗೂ ತೊಗೊಂಡ್ಬಿಡ್ತಾರೆ. ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಹಳ್ಳಿಲಿದ್ದರೆ 50 to 70 ರುಪೀಸಲ್ಲಿ ಮಾಡಿಕೊಡ್ತಾರೆ. ಬಟ್ ನಮ್ಮೂರಲ್ಲಿ ಯಾರೂ ಮಾಡಲ್ಲ. ನಾನು ದೇವನಹಳ್ಳಿಗೆ ಹೋಗಬೇಕು, ಅಲ್ಲಿ ಹೋಗಿ ಕೊಟ್ಟರೆ ನಾನು 2 ಟಾಪ್ಗೆ ಸ್ಟಿಚ್ ಹಾಕ್ಸೋಕ್ಕೆ ಎಷ್ಟು ಅಮೌಂಟ್ ಕೊಡ್ತೀನಿ, ಅದರಲ್ಲಿ ನನಗೇನೋ ಒಂದು ಟಾಪ್ ಬರುತ್ತೆ, ಅಷ್ಟು ದುಡ್ಡು ಕೊಡಬೇಕಾಗಿತ್ತು. ಬಟ್ ಲಕ್ಕಿಲಿ ನಮ್ಮ ಅತ್ತೆ ಮಷಿನ್ ಕೊಡಿಸಿದ್ರು ಅಂತ ಎಷ್ಟೋ ದುಡ್ಡನ್ನ ಸೇವ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬೇಗ ಬೇಗ ಸ್ಟಿಚ್ ಮಾಡಿ ಹಾಗೆ ಲಂಚ್ಗೆ ಪ್ರಿಪೇರ್ ಮಾಡೋ ಅಷ್ಟೊತ್ತಿಗೆ ಮಿತ್ತು ಕೂಡ ಸ್ಕೂಲಿಂದ ರಿಟರ್ನ್ ಬರ್ತಾನೆ. ಅವನಿಗೆ ಊಟ ತಿನ್ನಿಸಿ. ಆ್ಯಂಡ್ ಮೇನ್ ಥಿಂಗ್, ಫಾರ್ ದಿ ಫಸ್ಟ್ ಟೈಮ್ ಈ 4 ಇಯರ್ಸಲ್ಲಿ ನಾನು ಮಿತ್ತುನ ಬ್ಯಾಂಗ್ಳೂರಲ್ಲೇ ಬಿಟ್ಟು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಹಸ್ಬೆಂಡ್ ಕೂಡ ರಜೆ ತೊಗೊಂಡಿದ್ದಾರೆ. ನಾನು 2 to 3 ಡೇಸ್ ಮಾತ್ರ ಹೋಗ್ತಾ ಇರೋದು. ಸೊ ನೋಡೋಣ ಅವ್ರ ಅಜ್ಜಿ ತಾತ ಜೊತೆ ಹಾಗೆ ಡ್ಯಾಡಿ ಜೊತೆ ಹೇಗಿರ್ತಾನೆ ಅಂತ. ನನಗೆ ಕಾಲ್ ಬರುತ್ತೋ ಇಲ್ವೋ, ಅಳ್ತಾನೋ ಇಲ್ವೋ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಸ್ಟಿಚಿಂಗ್ ಕೆಲಸ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತಾ ಬಂತು. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇದೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 o'clock ಆಯಿತು. ಮಧ್ಯಾಹ್ನ ಬಿಸಿಲು ಕೂಡ ಚೆನ್ನಾಗಿ ಬಂದಿತ್ತು. ಇವತ್ತು ತುಂಬ ಆಲ್ಮೋಸ್ಟ್ 4 to 5 ಡೇಸ್ ಆದಮೇಲೆ ಬಿಸಿಲು ಬಂದಿತ್ತು. ಸೊ ನಾನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಂಡು ಹಾಗೆ ಆನ್ ದಿ ವೇ ಮಿತ್ತು ಕೂಡ ಬಂದ, ಅವನು ಕರ್ಕೊಂಡು ಮನೆಗೆ ಬಂದು ಇನ್ನು ನೈಟ್ ಊಟಕ್ಕೆ ಅವ್ರ ಡ್ಯಾಡಿಗೆ ಮಾಡಿಟ್ಟು ಹೋಗಬೇಕಿತ್ತು. ಸೊ ಮುದ್ದೆ ಸಾರು ಮಾಡಿಟ್ರೆ ನೈಟ್ ಅವ್ರು ಬಂದಮೇಲೆ ತಿನ್ಕೊಳ್ತಾರೆ ಅಂದ್ಬಿಟ್ಟು ನಾನು ಮುದ್ದೆ ಸಾರು ಮಾಡಿ ನಾನು ಸ್ವಲ್ಪ ಮುದ್ದೆ ತಿಂತಾಯಿದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ಪೂಜೆ ಮಾಡಿದ್ನಲ್ಲ, ಸೊ ಕೈಯಲ್ಲಿ ಕುಂಕುಮ ಅದೇ ಥರನೇ ಇತ್ತು. ನಾನು ಪೂಜೆ ಮಾಡಿದರೆ ಕೈಯಲ್ಲಿ ಅರಿಶಿನ ಕುಂಕುಮ ಕಂಪ್ಲೀಟ್ ಆಗಿರುತ್ತೆ. ಆ್ಯಂಡ್ ಇವಾಗ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ನಾವು ಫ್ಲೈಟಲ್ಲಿ ಜರ್ನಿ ಮಾಡೋದ್ರಿಂದ ನಮಗೆ ಈವ್ನಿಂಗ್ ಫ್ಲೈಟ್ ಇತ್ತು. ನಾನು ಚೆರಿ ಅಷ್ಟೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ನಮ್ಮೂರಿಂದ ಏರ್ಪೋರ್ಟ್ಗೆ ಇರೋ ಸ್ಟೆಪ್ಸು, ಅಂದರೆ ಏರ್ಪೋರ್ಟ್ ರೋಡ್ಗೆ ಹೋಗೋ ಸ್ಟೆಪ್ಸು. ಈ ಸ್ಟೆಪ್ಸ್ ಹತ್ಕೊಂಡು ನಾನು ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡು ಏರ್ಪೋರ್ಟಲ್ಲೇ ಡ್ಯೂಟಿ ಮಾಡೋದ್ರಿಂದ ಸೊ ನಾನು ಚೆಕ್-ಇನ್ ಕ್ಲೋಸ್ ಆಗೋ 5 minutes ಮುಂಚೆ ಮಾತ್ರ ಏರ್ಪೋರ್ಟ್ಗೆ ಎಂಟರ್ ಆಗೋದು. ಸೊ ನನಗೆ ಈಸಿಯಾಗಿ ಚೆಕ್-ಇನ್ ಆ್ಯಕ್ಸೆಸ್ ಹಾಗೆ ಬೋರ್ಡಿಂಗ್ ಆ್ಯಕ್ಸೆಸ್ ಸಿಗುತ್ತೆ. ಸೊ ಯಾವುದೇ ತೊಂದರೆ ಇಲ್ಲದೇ ನಾನು ಡೈರೆಕ್ಟಾಗಿ ಹೋಗ್ತಾ ಇರ್ತೀನಿ. ಯಾವಾಗಲೂ ಯಾವ ಕ್ಯೂ ಅಲ್ಲಿ ವೆಯ್ಟ್ ಮಾಡಲ್ಲ. ಬಿಕಾಸ್ ನನ್ನ ಹಸ್ಬೆಂಡ್ ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಾರೆ. ಸೊ ನಮಗೆ ಅಡ್ವಾನ್ಸ್ 3 to 4 hours ಪ್ರಯರ್ ಆಗಿ ಹೋಗೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಇಲ್ಲಿ ಹಸ್ಬೆಂಡ್ ಬರೋದು ಒಂದು 5-10 minutes ಲೇಟ್ ಆಯಿತು ಅಂತ ರೋಡಲ್ಲೇ ವಿಡಿಯೋ ಮಾಡ್ತಾ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೂ ಈಗ ಹಸ್ಬೆಂಡ್ ಬಂದರು, ಹತ್ಕೊಂಡು ಇಲ್ಲಿ ಒಂದು ಹ್ಯಾಕ್ಟಿಕ್ ಏನಂದರೆ ನಮ್ಮೂರಿಂದ ರಿಟರ್ನ್ ಇನ್ನೊಂದು ಊರಿಗೆ ಹೋಗಿ ಅಲ್ಲಿಂದ ನಾವು ರಿಟರ್ನ್ ತೊಗೊಂಡು ಬರಬೇಕು. ಬಿಕಾಸ್ ಇಲ್ಲಿ ತುಂಬ ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಅಂತ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗೂ ಹಿಂಗೂ ಏರ್ಪೋರ್ಟ್ನ ರೀಚ್ ಆದ್ವಿ. ನನಗೆ ಏರ್ಪೋರ್ಟ್ ಬರೋದಂದರೆ ತುಂಬಾ ಖುಷಿ. ನಾನು ಮಂತ್ಲಿ ಒನ್ಸ್ ಇಲ್ಲ ಟಾಯ್ಸ್ ಬರ್ತಾನೆ ಇರ್ತೀನಿ ಹಸ್ಬೆಂಡ್ ಜೊತೆ. ನನಗೆ ಇದು ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂದರೆ ನಮ್ಮ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಯಾಕೆ ಏನು ಎತ್ತ ಅಂತ ನನಗೆ ಹಾಗೆ ನನ್ನ ಜೊತೆ ಕ್ಲೋಸ್ ಇರೋ ನನ್ನ ಫ್ರೆಂಡ್ಸ್ಗೆ ಗೊತ್ತು. ಇಲ್ಲಿ ನನಗೆ ತುಂಬಾ ಮೆಮೊರೀಸ್ ಇದೆ. ಆ್ಯಂಡ್ ಮೇನ್ ರೀಸನ್ ನನ್ನ ಜೀವನ ಸಂಗಾತಿ ನನ್ನ ಹಸ್ಬೆಂಡ್ ನನಗೆ ಸಿಕ್ಕಿದ್ದು ಈ ಏರ್ಪೋರ್ಟಿಂದನೇ. ಸೊ ನಾನು ಸಾಯೋವರೆಗೂ ಈ ಏರ್ಪೋರ್ಟ್ನ ಹಾಗೆ ಈ ಪ್ಲೇಸ್ನ, ಅದು ಮೇನ್ಲಿ ಟರ್ಮಿನಲ್ 1ನ ಯಾವತ್ತೂ ಮರೆಯಲ್ಲ. ನನಗೆ ಯಾರಾದರೂ ನಿನ್ನ ಡ್ರೀಮ್ ಪ್ಲೇಸ್ ಅನ್ನೋಕ್ಕಿಂತ ತುಂಬ ಇಷ್ಟಪಡೋ ಜಾಗ ಯಾವುದು ಅಂತ ಕೇಳಿದರೆ ಟರ್ಮಿನಲ್ 1 ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಲೇ ಹೇಳ್ತೀನಿ. ಸೊ ಥೌಸಂಡ್ಸ್ ಆಫ್ ಮೆಮೊರೀಸ್ ನನಗೆ ಈ ಏರ್ಪೋರ್ಟಲ್ಲಿದೆ. ಸೊ ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ ಅಲ್ಲ. ಹಾಗೂ ಹೀಗೂ ಏರ್ಪೋರ್ಟ್ನ ರೀಚ್ ಆದ್ವಿ. ಇಲ್ಲಿನೇ ನಾನು ಲಂಚ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ನನಗೆ ಫ್ಲೈಟ್ ಇದ್ದಿದ್ದು ಆಲ್ಮೋಸ್ಟ್ 8 o'clock, ಅದು ಲಾಸ್ಟ್ ಫ್ಲೈಟ್ ಅಂದ್ಕೊಳ್ತೀನಿ.
ಸೊ ನಾನು ಫ್ಲೈಟಲ್ಲೇನು ಆರ್ಡ್ರ್ ಮಾಡಲ್ಲ, ತೊಗೊಳ್ಳಲ್ಲ. ಆ್ಯಂಡ್ ಅಷ್ಟೊತ್ತಿಗೆ ಚೆರಿ ಕೂಡ ಮಲಗಿರ್ತಾನೆ. ಸೊ ಅವ್ನಿಗೂ ಊಟ ತಿನ್ನಿಸ್ಬೇಕಿತ್ತಲ್ಲ ಅಂದ್ಬಿಟ್ಟು ನಮಗೆ ಪ್ರೀ ಕ್ಯಾಂಟೀನ್ ಎಕ್ಸೆಸ್ ಇರುತ್ತೆ. ಸೊ ಏರ್ಪೋರ್ಟ್ ಕ್ಯಾಂಟೀನಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡು ನಾನು ಇನ್ನು 3 to 4 ಡೇಸ್ ನಾವು ಜೊತೆಗಿರಲ್ಲ ಅಲ್ವಾ. ಸೊ ಊಟ ಎಲ್ಲ ತಿಂದ್ಕೊಂಡು ಹಾಗೆ ಫ್ಲೈಟ್ಗೆ ಹೋದ್ವಿ. ಆ್ಯಂಡ್ ಊರು ಕೂಡ ಅಷ್ಟೇ 1 ಅವರಲ್ಲಿ ರೀಚ್ ಆದೆ. ಅಲ್ಲಿ ನಮ್ಮ ಅಕ್ಕ ಬಂದಿದ್ದರು ಪಿಕ್ ಮಾಡ್ಕೊಳ್ಳೋಕ್ಕೆ. ಹಾಗೂ ಈಗೂ ನಾವು ಬಂದಿರೋ ಕೆಲಸ ಎಲ್ಲ ಒಂದು ರೇಂಜಲ್ಲಿ ಹೋಗ್ತಾ ಇದೆ. ಆ್ಯಂಡ್ ವಾಯ್ಸ್ ಓವರ್ನ ನಾನು 3 to 4 ಡೇಸ್ ಆದಮೇಲೆ ಕೊಡ್ತಾ ಇದ್ದೀನಿ. ಅದಕ್ಕೆ ವಿಡಿಯೋ ಕೂಡ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತಿಗೆ ಇಷ್ಟೇ ವ್ಲಾಗ್. ನನ್ನ ವಿಡಿಯೋನ ನಿಮ್ಗಳಿಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ. 3 ಒಂದೇ ಅಲ್ವಾ. ಬಾಯ್ ಬಾಯ್, ಸಿ ಯು.